ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂದ್ರೆ ನಿನ್ ಜೊತೆ ನಾನು ಕ್ಲೋಸ್ ಆಗಿರೋದು ತಪ್ಪಲ್ಲ ವೈದೇಹಿ. ಅದ್ ಸರಿ, ಆಗ್ಲೇ ಏನು ಹೇಳ್ತಿದ್ದೆ? ವಿರಹ ತಡ್ಕೊಳ್ಳೋದು ಅದು ತುಂಬಾ ಕಷ್ಟ ವೈದೇಹಿ. ಅದಕ್ಕೆ ಮನುಷ್ಯ ಮನಸ್ಸು ಎರಡು ಹತ್ರನೇ ಇರಬೇಕು. ಅದಕ್ಕೆ ನಾನು ದೇವರಲ್ಲಿ ಬೇಡ್ಕೋತಾ ಇದ್ದೀನಿ, ನಾಳೆ ನಡೆಯೋ ಹೋಮದಲ್ಲಿ ನಾವಿಬ್ರು ಒಂದೇ ಮನೆ ಮೇಲೆ ಪಕ್ಕ ಪಕ್ಕನೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ. ಏನ್ ಮಾತಾಡ್ತಿದ್ದೀರಾ? ನಾವ್ ಜೊತೆಗೆ ಹೋಮ ಮಾಡೋದು ಅಂದ್ರೇನು? ಗಂಡ ಹೆಂಡತಿ ಸೇರಿ ಮಾಡ್ಬೇಕು ಅಂದ್ರೆ ಶ್ರೇಯಾ ಮತ್ತೆ ನೀವು ಮಾಡ್ಬೇಕು. ಕಾಡಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾಗ ಜೊತೆಗೆ ಶ್ರೇಯಾ ಇರ್ಬೇಕಿತ್ತು, ಮತ್ ನೀನ್ ಯಾಕಿದ್ದೆ? ಹರಕೆ ತೀರ್ಸೋಕೆ ದೇವಸ್ಥಾನಕ್ಕೆ ಹೋದಾಗ ಜೊತೆಗೆ ಶ್ರೇಯಾ ಬರ್ಬೇಕಾಗಿತ್ತು, ಆದ್ರೆ ನೀನ್ಯಾಕೆ ಬಂದೆ? ನನಗ್ ದುಃಖ ಆದಾಗ್ಲೂ ಜೊತೆಗೆ ನೀನೇ ಇದ್ದೆ, ನನಗ್ ಸಮಾಧಾನ ಮಾಡೋಕ್ಕೂ ನೀನೇ ಬಂದೆ. ಅದೇ ಬೇರೆ ಇದೇ ಬೇರೆ. ಗಂಡ ಹೆಂಡತಿಯಾಗಿ ನೀವು ಶ್ರೇಯಾನೇ ಹೋಮ ಮಾಡ್ಬೇಕು. ನಾನ್ ರಾಮ, ನೀನ್ ಸೀತೆ ಅಂತ ನಿನ್ ತಮ್ಮನ ಹತ್ರ ಉದಾಹರಣೆಗಳ ಜಾಸ್ತಿನೇ ಹೇಳ್ತೀಯ. ಆದ್ರೆ ನಿನ್ ರಾಮನ್ ಪಕ್ಕದಲ್ಲಿ ಬೇರೆ ಹೆಂಗ್ಸಿರ್ಬೇಕು ಅನ್ಕೋತಾ ಇದ್ಯಾ? ರಾಮ ಯಾಗ ಮಾಡ್ಬೇಕಾದಾಗ್ಲೂ ಸೀತಾ ಪಕ್ಕದಲ್ಲಿರ್ಲಿಲ್ಲ. ಆಗ ಸೀತನ್ ಪ್ರತಿಮೆನ ಪಕ್ಕದಲ್ಲಿಟ್ಕೊಂಡು ಯಾಗ ಮಾಡದ್ನೇ ಹೊರತು ಬೇರೆ ಹೆಂಗಸಿನ ಪಕ್ಕದಲ್ಲಿ ಕೂರಿಸ್ಕೊಳ್ಳಿಲ್ಲ. ನಿನ್ ರಾಮನ್ಗೊಂದ್ ನ್ಯಾಯ, ನನ್ಗೊಂದ್ ನ್ಯಾಯನಾ? ನಿನ್ ರಾಮನ್ನೇ ಕೇಳು. ನಾನ್ ಪ್ರಶ್ನೆ ಮಾಡ್ದೆ, ಅದಕ್ಕೆ ನಿನ್ ರಾಮ ಏನ್ ಹೇಳ್ದ ಗೊತ್ತಾ? ಬಂಗಾರದಂತ ಸೀತೆ ನಿನ್ ಪಕ್ಕದಲ್ಲೇ ಇರ್ಬೇಕಾದ್ರೆ ಇನ್ನೊಬ್ರ ಜೊತೆ ಕೂತ್ಕೊಂಡು ಹೋಮ ಮಾಡೋಂತ ಅವಶ್ಯಕತೆ ನಿನಗೇನಿದೆ ಅಂದ. ಹಾಗೆ ಆಗುತ್ತೆ ನೋಡ್ತಿರು. ನನ್ನ ಹೆಸರು ಶ್ರೇಯಾ, ನಮ್ಮೂರು ಬೆಂಗಳೂರು. ನಾನ್ ಶೂಟಿಂಗ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನನ್ ರೀಲ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ? ಅಯ್ಯೋ 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 ಅಯ್ಯೋ, ಏನೇ ಇದು? ಅಜ್ಜಿ, ಅಮ್ಮ, ನೀವ್ ಯಾವಾಗ ಬಂದ್ರಿ? ಮತ್ತೆ ಬಂದ್ರೇನೋ ಅಂತ ಹೆದರ್ಕೊಂಡ್ಬಿಟ್ಟೆ. ಇವಾಗ ತಾನೇ ಬಂದ್ವಿ. ಅಲ್ಲ, ಏನ್ ಮಾಡ್ತಿದ್ಯಾ ನೀನು? ನಿನಗಿನ್ನೂ ಈ ಹಾಡು ಡ್ಯಾನ್ಸಿನ ಹುಚ್ಚು ಹೋಗಿಲ್ವಾ? ನೀನ್ ಈ ಮನೆ ಸೊಸೆ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ? ಈಗೇನಾಯ್ತಮ್ಮ? ಏನಾಯ್ತಾ? ನಾವು ಬಂದಾಗ ನಿನ್ ಕೆಳಗಡೆ ಇದ್ದಿದ್ರೆ ಗೊತ್ತಾಗಿರೋದು ನಿಮ್ಮತ್ತೆ ನಿನ್ ಬಗ್ಗೆ ಏನಂದ್ರು ಅಂತ. ಅಬ್ಬಾ, ಅತ್ತೆ ಅಂದ್ಮೇಲೆ ಸೊಸೆ ಬಗ್ಗೆ ಏನೇನೋ ಹೇಳ್ತಾರ ಬಿಡು. ಅಲ್ಲ, ನಾನೇ ನಿಂಗೆ ಅಂದಿಲ್ವೇನೆ? ಆದ್ರೂ ಎಷ್ಟು ಪ್ರೀತಿ ತೋರಿಸ್ತೀನಿ.
ಅವರಷ್ಟು ಬೇಜಾರ್ ಮಾಡ್ಕೊಂಡಿದ್ರು ನೀವ್ ಈ ತರ ಮಾತಾಡ್ತಿದಿರಲ್ಲ ಅತ್ತೆ. ಸೊಸೆ ಅಂದ್ಮೇಲೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಕಲ್ವಾ? ಅದನ್ ಯಾವ್ದನ್ನು ಮಾಡ್ದೆ ಹೀಗ್ ರೂಮಲ್ಲಿ ಫೋನ್ ಹಿಡ್ಕೊಂಡು ಕೂತಿದ್ರೆ ಯಾವತ್ತೆ ಸುಮ್ನಿರ್ತಾರೆ ಹೇಳಿ? ನಿಮ್ ಚಿಕ್ಕ ಮಗಳಿಗೆ ಕೆಲ್ಸ ಕಲಿಸ್ಲಿಲ್ವಾ ಅಂದಾಗ ತಲೆ ಎತ್ತದೇ ಇರೋ ತರ ಆಯ್ತು. ನೀನ್ ಯಾವಾಗ ಬದ್ಲಾಗ್ತೀಯ ಶ್ರೇಯಾ? ಸಾಕ್ ಸುಮ್ನಿರೆ. ಯಾರೋ ಏನು ಅಂದ್ರು ಅಂತ ಮಗುನ್ ಹೀಗ್ ಬೈತಿಯಲ್ಲ. ನೋಡು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ ಮಗುನ ನಾವೇ ವಹಿಸ್ಕೋಬೇಕು ಕಣೆ. ಏನಮ್ಮ ನೀನ್ ವಹಿಸ್ಕೊಳ್ಳೋದು? ನೀನ್ ಅವಳನ್ನ ಈ ರೀತಿ ವಹಿಸ್ಕೊಂಡಿರೋದಕ್ಕೇನೆ ಅವಳು ಹೀಗೆ ಆಡ್ತಾ ಇರೋದು. ನೀನ್ ಮುದ್ದೆ ಅವಳನ್ನ ಹಾಳು ಮಾಡ್ತಿರೋದು. ಏನ್ ಹೇಳ್ತಿದ್ಯೋ? ಹಾ, ನೀನು ನನ್ಗೆ ಅಂತಿದ್ಯಾ? ಹೌದಮ್ಮ, ಅದೇ ನನ್ನ ದೊಡ್ಡ ಮಗಳನ್ನ ನೋಡು ಹೇಗಿದ್ದಾಳೆ. ಇದ್ರೆ ಅಂತ ಹೆಣ್ಮಗಳು ಇರ್ಲಿ ಅಂತ ಎಲ್ಲರೂ ಬಯಸ್ತಾರೆ. ಬಂದ್ರೆ ಅಂತ ಹುಡುಗಿನೇ ಸೊಸೆಯಾಗಿ ಬರ್ಬೇಕು ಅಂತ ಬಯಸ್ತಾರೆ. ಅಷ್ಟಕ್ಕೂ ಅವಳನ್ ಮುಂದೆ ಇಟ್ಕೊಂಡೆ ನನ್ ಮೊಮ್ಮಗಳನ್ನ ಬೈತಾ ಇದ್ದಾರ ಕಣೋ. ಅವಳು ತೋರ್ಸೋ ಅತಿ ವಿನಯದಿಂದಾನೆ ನನ್ ಮೊಮ್ಮಗಳು ಕೆಟ್ಟವಳ ತರ ಕಾಣಿಸ್ತಿದ್ದಾಳೆ. ಇನ್ ಸಾಕಮ್ಮ. ಒಂದು ಹುಡುಗ ಸರಿಯಾಗಿ ಓದ್ಕೊಳ್ಳಿಲ್ಲ ಅಂತಂದ್ರೆ ಅವನ್ನ ಚೆನ್ನಾಗಿ ಓದೋರ್ ಜೊತೆ ಹೋಲಿಸ್ತಾರೆ. ಆಗ ಆ ಹುಡುಗ ಚೆನ್ನಾಗಿ ಓದ್ಕೊಳ್ಳೋದನ್ನ ಬಿಟ್ಟು ಓದೋನ್ ತಪ್ಪು ಅಂದ್ರೆ ಹೇಗೆ? ನೋಡಮ್ಮ, ನೀನ್ ತಪ್ಪು ಮಾಡ್ದೆ ಅನ್ಕೋ, ನೀನ್ ಯಾರು ಏನು ಅನ್ನೋದಿಲ್ಲ, ನನ್ನ ಕಡೆನೇ ಬೆರಳು ಮಾಡ್ತಾರೆ. ಅದು ಅಲ್ಲದೆ ಅತ್ತೆ ಮಾವನ ಜೊತೆ ಗಂಡನ ಜೊತೆ ಅನ್ಯೋನ್ಯವಾಗಿರೋದಕ್ಕೆ ಏನ್ ನಿನಗೆ? ಅದೇನ್ ತಪ್ಪ ಇಲ್ಲ ಕಷ್ಟನಾ? ಇನ್ನೊಂದ್ಸಲಿ ಬಂದಾಗ ಈ ರೀತಿ ಮಾತುಗಳನ್ನು ಕೇಳಬಾರ್ದು. ಹುಷಾರ್. ಇನ್ಮೇಲಾದ್ರೂ ವೈದೇಹಿ ನೋಡ್ ಕಲ್ತ್ಕೋ. ಅವಳು ನಿನ್ ಜೊತೆನೇ ಇದ್ದಾಳೆ, ಅದ್ ನಿನ್ನ ಅದೃಷ್ಟ. ಅದೃಷ್ಟ ಅಲ್ವೋ, ದುರಾದೃಷ್ಟ. ಅವಳು ಇಲ್ಲಿಂದ ಹೋಗೋವರೆಗೂ ನನ್ ಮೊಮ್ಮಗಳಿಗೆ ನೆಮ್ಮದಿ ಇರಲ್ಲ. ಅಲ್ ನೋಡಿ ಬಂದ್ಬಿಟ್ಲು. ಬಾರೆ ನನ್ ಮೊಮ್ಮಗಳ ಪಾಲಿನ ಅದೃಷ್ಟ ದೇವತೆ. ಇಷ್ಟಕ್ಕೂ ಏನೇ ನೀನ್ ಉದ್ದೇಶ? ಹಾ, ಏನ್ ಮಾಡ್ಬೇಕು ಅಂತಿದ್ಯಾ? ಯಾಕಜ್ಜಿ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ ಅರ್ಥ ಆಗೋ ಹಾಗೆ ಹೇಳಿ. ಯಾವ್ದ್ರ ಬಗ್ಗೆನಾ ನೀನು ಗೊತ್ತಿಲ್ವಾ? ಅಷ್ಟಕ್ಕೂ ನೀನ್ ಇಲ್ಲಿ ಯಾಕೆ ಇರೋದು? ಹಾ, ಮದ್ವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರು, ಅದಕ್ಕೆ ಬಂದೆ. ಅಂದ್ಮೇಲೆ ಬಾಯಿ ಮುಚ್ಕೊಂಡು ಬಂದಿರೋ ಸಂಬಂಧನ ಒಪ್ಕೊಳ್ಳೋದ್ ಬಿಟ್ಟು ಬರೋ ಸಂಬಂಧನೆಲ್ಲ ಬೇಡ ಅಂತಿದ್ಯಂತೆ. ಏನೇ ನೀನ್ ಉದ್ದೇಶ? ಮತ್ತೆ ಮತ್ತೆ ನಿನ್ ಉದ್ದೇಶ ಏನು ಅಂತ ಕೇಳ್ತಿದ್ರೆ ನಾನ್ ಏನ್ ಹೇಳ್ಬೇಕು ಅಜ್ಜಿ? ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ಮದ್ವೆ ಆಗೋಯ್ತು. ಅಂದ್ಮೇಲೆ ನನಗ್ಯಾಕ್ ಮದ್ವೆ ಹೇಳು? ಹಾ, ಅಯ್ಯೋ 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 ಅಯ್ಯೋ. ಲೇ ಸುನಂದ, ಕೇಳಿಸ್ಕೊಂಡ್ಯೇನೆ? ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ಮದ್ವೆ ಆಗಿದ್ಯಂತೆ ಅಂದ್ರೆ ನೀನ್ ಅಳಿಯಾನೆ ಗಂಡ ಅಂತ ಅನ್ಕೊಂಡಿದ್ದಾಳೆ. ಇವಳು ಹೀಗೆ ಹೇಳ್ತಾಳೆ ಅಂತ ನಂಗೆ ಅವತ್ತೇ ಗೊತ್ತಿತ್ತು. ಯಾವತ್ತೋ ಒಂದಿನ ನನ್ ಮೊಮ್ಮಗಳು ಸಂಸಾರ ಹಾಳು ಮಾಡ್ತಾಳೆ ಅಂತ ಅವತ್ತೇ ತಾಳಿ ಕಿತ್ ಹಾಕೋಣ ಅಂದ್ರೆ ನೀವೆಲ್ಲ ಬೇಡ ಅಂತಂದ್ರಿ. ಇವಾಗ ನೋಡು ಹೇಗ್ ತಲೆ ಮೇಲೆ ಹತ್ ಕೂತಿದ್ದಾಳೆ. ಇವಳು ಕುತ್ತಿಗೆಲ್ಲ ತಾಳಿ ಇರೋವರೆಗೂ ಇವಳು ಹೀಗೆ ಮಾತಾಡ್ತಾಳೆ. ತೆಗಿಯೇ ತಾಳಿನ. ಅತ್ತೆ, ಹೇಯ್, ಏನೇ ವಹಿಸ್ಕೊಂಡ್ ಬರ್ತಾ ಇದ್ಯಾ? ಅವಳು ನಿನ್ ಮಗಳ ಜೀವನನ ನಾಶ ಮಾಡಕ್ ನೋಡ್ತಿದ್ದಾಳೆ. ಅರ್ಥ ಆಗ್ತಿದ್ಯಾ? ಅವಳಿಗೆ ಹಾಗೆ ಮಾಡ್ಬೇಕು ಅಂತಿದ್ರೆ
ಅವಳು ಇಷ್ಟ ದಿನ ಕಾಯ್ತಾನೆ ಇರ್ಲಿಲ್ಲ ಅಜ್ಜಿ. ನೀನ್ ಬಾಯ್ ಮುಚ್ಚೋ ತಲೆ ಹರಟೆ ಹೋಗ ಅತ್ಲಾಗೆ. ಅತ್ತೆ ನೀವೆಲ್ಲ ವಹಿಸ್ಕೊಂಡ್ ಬಂದಿರೋದ್ರಿಂದಾನೆ ಇವಳು ಇಷ್ಟೆಲ್ಲ ಹಾರಾಡ್ತಾ ಇರೋದು. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಕತ್ತಲ್ಲಿರೋ ತಾಳಿ. ಅದನ್ ತೆಗೆದ್ರೆ ಸಮಸ್ಯೆನೇ ಇರಲ್ಲ. ತೆಗಿಯೇ. ಎಷ್ಟು ಧೈರ್ಯನೇ ನಿಂಗೆ. ಅತ್ತೆ ಬೇಡ ಅತ್ತೆ. ಅಕ್ಕ ಬಿಡು. ಅಜ್ಜಿ ಬಿಡಿ ಅಜ್ಜಿ. ನೀನು ಹೀಗೆ ಅಂತಿದ್ಯಲ್ಲೇ. ನಿನ್ಗೋಸ್ಕರನೇ ಇದೆಲ್ಲ ಮಾಡ್ತಿರೋದು. ನಿನ್ ಪಕ್ಕದಲ್ಲೇ ಇದ್ದು ನಿನ್ ಗಂಡ ಕಟ್ಟಿರೋ ತಾಳಿ ಇಟ್ಕೊಂಡು ಇನ್ನೊಂದ್ ಮದ್ವೆ ಆಗಲ್ಲ ಅಂತ ಇಷ್ಟು ಧೈರ್ಯವಾಗಿ ಹೇಳ್ತಿದ್ದಾಳೆ ಅಂದ್ರೆ ಇವಳು ಮನ್ಸಲ್ಲಿ ಏನಿದೆ ಅಂತ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಎಷ್ಟೇ ಧೈರ್ಯ ನಿಂಗೆ? ಮೊದ್ಲ ತಾಳಿ ತೆಗಿ. ಅಯ್ಯೋ ಅಯ್ಯೋ ಅಜ್ಜಿ. ಬಿಡಿ ನನ್ನ. ಇನ್ನೊಂದು ಸಲ ನನ್ನ ತಾಳಿಗೇನಾರು ಕೈ ಹಾಕೋದಕ್ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಜೋರ ಕೂಗಿದ್ರೆ ಸಾಕು ಹೆದರ್ಕೊಂಡು ಮೂಲೆಗೆ ಹೋಗಿ ಸೇರ್ತಿದ್ದವಳು. ಇಷ್ಟೊಂದ್ ಧೈರ್ಯ ನಿಂಗೆಲ್ಲಿಂದ ಬಂತೆ? ಇಲ್ಲಿಗೆ ಬಂದ ತಕ್ಷಣ 2 ಕೊಂಬನ್ ಬಿಡ್ತಾ ನಿಂಗೆ. ಹೌದು ಬಂದಿದೆ. ಇಲ್ಲಿ ನೋಡಿ, ನನ್ನ ತಲೆ ಮೇಲೆ ಇದೆ. ಕಾಣಿಸ್ತಿಲ್ವಾ? ಕೊಂಬಿನ ಜೊತೆಗೆ ಬೇಕಾದಷ್ಟು ಧೈರ್ಯ ಕೂಡ ಬಂದಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಮನೆಗೆ ಚಿಕ್ಕ ಸೊಸೆ ಅಲ್ವಾ? ನನಗಿರೋ ಧೈರ್ಯಕ್ಕೆ ಇಷ್ಟು ಸಾಕಾಗತ್ತಾ? ಅಥವಾ ಅವರನ್ನು ಕರೆದು ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಇನ್ನೂ ಧೈರ್ಯವಾಗಿ ಹೇಳ್ಬೇಕಾ? ಅಮ್ಮ ವೈದೇಹಿ, ಯಾಕಮ್ಮ? ಇನ್ನೇನಮ್ಮ ಮತ್ತೆ? ನನಗಿಲ್ದೇ ಇರೋ ಯೋಚನೆಗಳು ಇದೆ ಅಂತ ಅನ್ಕೊಂಡು ಏನೇನೋ ಊಹಿಸ್ಕೊಂಡ್ರೆ ಅದಕ್ಕೆ ನಾನೇನ್ ಮಾಡ್ಲಿ?
ಆದ್ರೂ ನೀನೇನ್ ಹೆದರ್ಕೋಬೇಡಮ್ಮ. ನಾನೇನ್ ಬದಲಾಗಿಲ್ಲ. ನನ್ನಿಂದ ಶ್ರೀಯ ಸಂಸಾರಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನಿಮಗ್ ಕೊಟ್ಟಿರೋ ಮಾತಿನ ಪ್ರಕಾರ ಅವರು ಶ್ರೀಯ ಇಬ್ರು ಒಂದಾಗಿರ್ಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ. ಗೊತ್ತಿತ್ತು ಕೊನೆಗೆ ಈ ತರ ಟ್ವಿಸ್ಟ್ ಕೊಡ್ತೀಯ ಅಂತ. ನೀನ್ ಬದಲಾಗಲ್ಲ ಅಕ್ಕ. ನಿನ್ ಬಗ್ಗೆ ಯೋಚನೆ ಮಾಡ್ದೆ ಬೇರೆಯವ್ರ ಬಗ್ಗೆ ಯೋಚಿಸ್ತೀಯ. ಸರಿ ಹೋಯ್ತು. ಹಾಗಾದ್ರೆ ತಾಳಿ ಕಿತ್ತು ಬಿಸಾಕಕ್ಕೇನೆ ನಿಂಗೆ? ಅತ್ತೆ, ಮತ್ತೆ ಯಾಕೆ ಜಗಳ ಮಾಡ್ತಿದ್ದೀರಾ? ಇದು ನಮ್ಮನೆ ಅಲ್ಲ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ಒಂದಕ್ಕೆರಡು ಸಮಸ್ಯೆ ಆಗತ್ತೆ. ಈಗ ಸಮಸ್ಯೆ ಇಲ್ಲ ಅಂದ್ಕೊಂಡಿದ್ಯಾ? ಹೀಗೆ ಬಿಟ್ಬಿಟ್ರೆ ಯಾವತ್ತಾದ್ರೂ ಒಂದಿನ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ಕೇಳೆ, ತಂಗಿಗೋಸ್ಕರ ಇವಳು ಅಷ್ಟೊಂದು ಯೋಚಿಸೋದೇ ಆದ್ರೆ ಇನ್ನು ತಾಳಿನ ಯಾಕೆ ತೆಗ್ದಿಲ್ಲ ಅಂತ ಕೇಳು. ತೆಗಿಲ್ಲ. ನಾನೇ ಅಲ್ಲ, ಗಂಡ ಬದುಕಿರೋವರೆಗೂ ಯಾವ ಹೆಂಡತಿನೂ ತಾಳಿನ ತೆಗೆಯೋದಿಲ್ಲ. ನೀನು ಮುತ್ತೈದೆ ಆಗಿದ್ದೆ ಅಲ್ವಾ? ತಾತ ಹೋಗಿ ತಾಳಿನ ನೀನು ತೆಗ್ದಿಟ್ಟಿದ್ಯಾ. ಆದ್ರೂ ನಿಂಗೆ ವಿಷಯ ಗೊತ್ತಿಲ್ವಾ ಅಜ್ಜಿ? ನೀವ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ನಾನಿಲ್ಲಿರೋದ್ರಿಂದ ನಿಮಗ್ ಭಯ ಆಗ್ತಿದೆ ಅಲ್ವಾ? ನಿಮ್ ಜೊತೆ ಕರ್ಕೊಂಡು ಹೋಗಿ, ನಾನು ಬಂದ್ಬಿಡ್ತೀನಿ. ಆದ್ರೆ ಈ ತಾಳಿ ಮಾತ್ರ ನಾನು ತೆಗಿಯಲ್ಲ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಈ ತಾಳಿ ನನ್ನ ಕತ್ತಲ್ಲೇ ಇರುತ್ತೆ. ಇದನ್ನ ಖಂಡಿತ ಯಾರು ದೂರ ಮಾಡಕ್ಕಾಗಲ್ಲ. ನಾನು ಬಿಡೋದು ಇಲ್ಲ. ಏನಾಯ್ತು? ಏನೂ ಇಲ್ಲ ಅಜ್ಜಿ. ರೂಮ್ ಬಾಗ್ಲು ಹಾಕೊಂಡು ಮಾತಾಡಿದ ಮಾತ್ರಕ್ಕೆ ಏನು ಗೊತ್ತಾಗಲ್ಲ ಅನ್ಕೊಂಡ್ರಾ? ಶ್ರೀಯಾಗೆ ಏನು ಕೆಲಸ ಬರಲ್ಲ ಅಂತ ನನ್ನ ಸೊಸೆ ಏನೋ ಹೇಳಿದ್ಲು. ಅದಕ್ಕೆ ನೀವೆಲ್ಲ ಪಾಪ ಶ್ರೀಯಾನ ಬೈತಾ ಇದ್ದೀರಾ? ನನಗೆಲ್ಲ ಗೊತ್ತಾಯ್ತು. ನೋಡಮ್ಮ, ನಿಮ್ಮತ್ತೆ ದೊಡ್ಡ ಸೊಸೆ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ಲು. ಆದ್ರೆ ಅವಳ ಬಗ್ಗೆ ನಿನಗೆ ಗೊತ್ತಲ್ವಾ? ಕನಿಷ್ಠ ಚಿಕ್ಕ ಸೊಸೆನಾದ್ರೂ ಮನೆ ಕೆಲಸ ಜವಾಬ್ದಾರಿಗಳನ್ನ ತಗೊಳ್ಳೋಳಾದ್ರೆ ಸಾಕು ಅಂತಿದ್ಲು. ನಿಮ್ಮ ಅಕ್ಕನ ಥರ. ಅರ್ಥ ಆಯ್ತು ಅಜ್ಜಿ. ಸಿನಿಮಾ ಹೀರೋಯಿನ್ ಆಗೋ ತನಕ ಎಲ್ಲದಕ್ಕೂ ಹೂ ಅನ್ಬೇಕು. ಒಂದ್ ಚಾನ್ಸ್ ಸಿಕ್ಕಿದ್ರೆ ಇವ್ರ ಮಾತು ಕೇಳೋ ಅವಶ್ಯಕತೆನೇ ಇರಲ್ಲ. ಸರಿ, ನೀವೆಲ್ಲರೂ ಈಗ ರೆಸ್ಟ್ ಮಾಡಿ. ಇಲ್ಲಿ ನೋಡು ವೈದೇಹಿ, ನಿಮ್ಮ ಅಪ್ಪ ಅಮ್ಮನಿಗೆ ಯಾವ ಅಡಿಗೆ ಇಷ್ಟನೋ ಇವತ್ತು ಅದನ್ನೆಲ್ಲ ನೀನೇ ಮಾಡಬೇಕು. ಅಕ್ಕ, ನಾನು ನಿನ್ ಜೊತೆ ಅಡ್ಗೆ ಮಾಡಕ್ ಬರ್ತೀನಿ, ಬಾ. ನಾನು ಬರ್ತೀನಮ್ಮ, ನಡಿ. ನಿಂತ್ಕೊಳೆ, ಎಲ್ಲಿಗೆ ಹೋಗ್ತಿದ್ಯಾ? ಈಗ್ಲೇ ನಾನು ಯಾವ ಕೆಲ್ಸನೂ ಮಾಡಲ್ಲ ಅಂತಿದ್ದಾರೆ ಅಜ್ಜಿ. ಅಕ್ಕ ಅಮ್ಮ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಇಟ್ಕೊಂಡು ನೋಡಕ್ ಬಿಡು. ಅದಾಮೇಲೆ ನೋಡುವಂತೆ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನಜ್ಜಿ?
ನಿನ್ ಗಂಡನ್ ಜೊತೆ ಹೇಗೆ ಇದ್ಯಾ? ಚೆನ್ನಾಗೇ ಇದ್ದೀನಿ. ಚೆನ್ನಾಗಿ ಅಂದ್ರೆ ಹೇಗೆ? ಇಷ್ಟಕ್ಕೂ ನಿನ್ ಶೋಭನ ಆಯ್ತಾ? ಅವತ್ತೇ ಹೇಳಿದ್ನಲ್ಲ. ಬಾಯ್ ಮುಚ್ಚು. ನಿಜ ಅಜ್ಜಿ. ಹೇ, ನಿಜವಾಗ್ಲೂ ನಿಮ್ಮಿಬ್ರಿಗೂ ಶೋಭನ ಏನಾದ್ರೂ ಆಗಿದ್ರೆ ನಿನ್ನನ್ ಬಿಟ್ಟು ನಿನ್ ಗಂಡ ಇರ್ತಾ ಇರ್ಲಿಲ್ಲ, ಈ ಮನೇನ್ ಬಿಟ್ಟು ನೀನು ಇರ್ತಾ ಇರ್ಲಿಲ್ಲ. ಇದೆಲ್ಲ ನಿಂದೆ ಅನ್ನೋ ಭಾವನೆ ನಿಂಗಿನ್ನೂ ಬಂದಿಲ್ವೇ? ಅಂದ್ರೆ ಏನೇ ಅರ್ಥ? ಏನೂ ಆಗಿಲ್ಲ ಅಂತ. ನನ್ ಮುಂದೆ ತಲೆ ಬಗ್ಸಿ ಏನೇ ಪ್ರಯೋಜನ? ನಾಚಿಕೆಯಿಂದ ನಿನ್ ಗಂಡನ್ ಮುಂದೆ ತಲೆ ಬಾಗ್ಸಿದ್ರೆ ಚೆನ್ನಾಗಿರ್ತಿತ್ತು. ಉಪಯೋಗ ಇಲ್ಲ. ನೀನ್ ಹೀಗೆ ಇದ್ಬಿಟ್ರೆ ಯಾವ ಸಂಬಂಧನೂ ಇಲ್ಲ ಅಂತ ಬಿಟ್ಬಿಡ್ತಾನೆ.